ಓಕೆನಾ ಮಕ್ಕಳು? ಸೊ ಆ ಥರ ಏನಾದರೂ ಇತ್ತು ಅಂತಂದರೆ ನೀವು ಅವರಿಗೆ ಕನ್ವಿನ್ಸ್ ಮಾಡಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಸೊ ಅದ್ರ ಮೇಲೆ ಟ್ರೈ ಮಾಡಿ. ಓಕೆನಾ ಮಕ್ಕಳ? ಸೊ ಯಾಕಂತಂದರೆ ನಿಮ್ಮ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಯಾವುದೇ ಕಂಟೆಂಟು ಮಿಸ್ ಆಗಬಾರ್ದು ಮಕ್ಕಳ. ಓಕೆ, ಅದಕ್ಕೋಸ್ಕರ ಆ್ಯಂಡ್ ಈವನ್ ನಿಮಗೋಸ್ಕರ ಹೆಲ್ಪ್ ಆಗಲಿ ಅಂತಲೇ ವೀಡಿಯೋಸ್ ಬರ್ತಾನೆ ಇರುತ್ತೆ. ಓಕೆ, ಸೊ ಇದಿಷ್ಟನ್ನು ಓದ್ತೀರಾ ಮಕ್ಕಳ. ಓಕೆ, ದೀಸ್ ಆರ್ ದ ಸಬ್ಜೆಕ್ಟ್ಸ್ ಇಂಡಿಯರ್. ಓಕೆನಾ ಮಕ್ಕಳ? ನೆಕ್ಸ್ಟ್ ಇದೇ ಥರ ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್ನ ಕಲಿತೀರಾ. ಸೊ ದಟ್ ಈಸ್ ಆಲ್ ಅಬೌಟ್ ದ ಸಿ ಆಗಿರೋ. ಓಕೆನಾ? ಸೊ ಇದಿಷ್ಟು ಕೂಡ 8th ಸೆಮ್ಮಲ್ಲಿ ನಿಮಗೆ ಫೀಲ್ ಆಗ್ತಾ ಬರುತ್ತೆ, ಯಾಕಾದರೂ ಇಂಜಿನಿಯರಿಂಗ್ ಜಾಯ್ನ್ ಆದ್ನೋ ನಮಗೇನು ಒಂದು ಕೋಡಿಂಗ್ ಕಲಿಸಿಲ್ಲ, ಯಾವ ಕಂಪ್ನಿ ಬರ್ತಾ ಇಲ್ಲ. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ವರ್ಷಿಣಿ ಮ್ಯಾಮ್. ಮಕ್ಕಳ, ಇವತ್ತು ನಾವು ಇಂಜಿನಿಯರಿಂಗ್ ಕಾಲೇಜ್ ಲಿಸ್ಟ್ ಎಲ್ಲ ನೋಡ ಹಾಗಿದೆ. ಇಂಜಿನಿಯರಿಂಗ್ನ ಯಾವ ಥರ ಅಂದರೆ ಕಾಲೇಜ್ ಲಿಸ್ಟ್ ನಾವು ಬೆಂಗಳೂರು ಲೊಕೇಶನ್ ಅಂತ ಆದರೆ ಯಾವ ಲಿಸ್ಟಲ್ಲಿ ಆರ್ಡರಲ್ಲಿ ಹಾಕಬೇಕು ಅನ್ನೋದೆಲ್ಲ ವಿಡಿಯೋ ನೋಡಾಗಿದೆ. ಬಟ್ ಇಂಜಿನಿಯರಿಂಗಲ್ಲಿ ಯಾವ ಬ್ರ್ಯಾಂಚ್ ಕಷ್ಟ ಅನ್ನೋದನ್ನ ನೋಡಬೇಕು ಮಕ್ಕಳ. ಓಕೆ, ಸೊ ಬಟ್ ಅದಕ್ಕಿಂತ ಮುಂಚೆ ಮಕ್ಕಳ, ಸೊ ಯಾಕಂತಂದರೆ ನೀವು ಜಾಯಿನ್ ಆದಮೇಲೆ ನಿಮಗೆ ಅದು ಕಷ್ಟ ಅನಿಸಿದ್ರೆ ನೀವು ಬಿಟ್ಟು ಬರೋಕ್ಕೂ ಆಗಲ್ಲ. ಓಕೆ, ಸೊ ಆ್ಯಂಡ್ ಏನಾದರೂ ಬ್ಯಾಕ್ಲಾಗ್ಸ್ ಮಾಡ್ಕೊಳ್ಳೋದಾಗಿರಬೇಕು ಅಂತಂದರೆ, ಸೊ ನಿಮಗೆ ಒಂದೇ ಅಟೆಂಪ್ಟಲ್ಲಿ ಆಗಲಿಲ್ಲ ಅಂದರೆ ಒಂದು ಸತಿ ಎಕ್ಸಾಮಲ್ಲಿ ಫೇಲ್ ಆಯಿತು ಅಂತಂದರೆ ಬ್ಯಾಕ್ಲಾಗ್ ಆಗುತ್ತೆ, ಮತ್ತೆ ನೀವು ನೆಕ್ಸ್ಟ್ ಸೆಮ್ ಬರೀಬೇಕಾಗುತ್ತೆ. ಓಕೆ, ಸೊ ಏನಾದರೂ ಇಂಟ್ರೆಸ್ಟ್ ಬರಲಿಲ್ಲ, ನಿಮಗೆ ಕಷ್ಟ ಆಯಿತು ಅಂತ ಅನ್ನೋದಕ್ಕಿಂತ ಮುಂಚೆ ಈಗಲೇ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ಅದಕ್ಕೆ ಕಷ್ಟ ಅನಿಸಿದ್ರೆ ಪರವಾಗಿಲ್ಲ, ನಾನು ಪ್ರಿಪೇರ್ ಆಗಿದ್ದೀನಿ, ಓಕೆ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಹೋಗೋಣ. ಓಕೆ, ಸಡನ್ನಾಗಿ ಹೋಗಿ ಮ್ಯಾಮ್ ನಂಗಂದರೆ ಬ್ರ್ಯಾಂಚ್ ಬಗ್ಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಮುಂಚೆನೇ ಗೊತ್ತಾಗಿದ್ರೆ ನಾನು ಬೇರೆ ಬ್ರಾಂಚಿಗೆ ಹೋಗ್ತಾ ಇದ್ದೆ, ಸೊ ಈ ಥರ ಎಲ್ಲ ಫೀಲ್ ಬರುತ್ತೆ ಮಕ್ಕಳ. ಸೊ ಅದಕ್ಕೆ ಈ ಥರ ಫೀಲ್ ಬರಬಾರ್ದು. ಓಕೆ, ಎರಡು ಥರ ಬ್ಯಾಲೆನ್ಸ್ ಮಾಡಿ ನೋಡೋಣ. ಓಕೆನಾ? ಸೊ ಫಸ್ಟು ಕಷ್ಟ ಇದೆ ಮ್ಯಾಮ್, ಓಕೆ ಐ ವಿಲ್ ಫೇಸ್ ಇಟ್. ಇಲ್ಲ ನಾನು ಈ ಬ್ರಾಂಚ್ ಬಿಟ್ಬಿಟ್ಟು ಬೇರೆ ಬ್ರಾಂಚ್ ತಗೋತೀನಿ ಮ್ಯಾಮ್. ಓಕೆನಾ? ಓಕೆ ಮಕ್ಕಳ, ಸೊ ಅದಕ್ಕೆ ನೋಡ್ತಾ ಹೋಗೋಣ. ಓಕೆ, ಇವತ್ತು ಯಾವ ಬ್ರಾಂಚ್ ಕಷ್ಟ, ಸೊ ಯಾವ್ಯಾವ ಥರ ಕಷ್ಟ ಆಗ್ಬೋದು, ಏನಕ್ಕೆ ಬೈ ಎಲ್ಲ ನೋಡ್ತಾ ಹೋಗೋಣ. ಬಟ್ ಎಲ್ಲ ಡಿಪೆಂಡ್ಸ್ ಆಗೋದು ಮಕ್ಕಳ ನಿಮ್ಮ ಇಂಟ್ರೆಸ್ಟ್ ಮೇಲೆ. ಓಕೆ, ಸೊ ನಿಮಗೆ ನೀವು ಏನಾದರೂ ಇಷ್ಟಪಡೋದನ್ನ ನೀವೇನಾದರೂ ಸಿಕ್ತು ಅಂತಂದರೆ ಅಂದರೆ ಅದರಲ್ಲಿ ನೀವೇನು ಮಾಡ್ತೀರಾ, ಬೆಟರ್ಮೆಂಟ್ ಮಾಡ್ತಾ ಹೋಗೋಕ್ಕೆ ಇಷ್ಟಪಡ್ತೀರಾ. ಸೊ ನನಗೆ ಏನೋ ಇಷ್ಟ ಆಗ್ದಲೇ ಸಿಕ್ಬಿಟ್ಟು ಅಂತಂದರೆ, ಮೊದಲೇ ಇಷ್ಟವಾಗ್ದಲೇ ಸಿಕ್ಬಿಟ್ಟಿದೆ, ಏನೋ ಒಂದು ಪಾಸ್ ಮಾಡ್ಕೊಂಡು ಹೋಗೋಣ ಅನ್ನೋ ಫೀಲಲ್ಲಿ ಬರ್ತೀರಾ ಮಕ್ಕಳು. ಸೊ ಅದಕ್ಕೋಸ್ಕರ ಆ್ಯಂಡ್ ನಿಮಗೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋಕೆ ಕೂಡ ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಇದೇ ಫೀಲ್ಡ್ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಇನ್ನೂ ಅದರಲ್ಲಿ ಬೆಟರ್ಮೆಂಟ್ ಆಗೋಕ್ಕೆ ಹೋಗ್ತೀರಾ. ನೆಕ್ಸ್ಟ್ ಹಾರ್ಡ್ ವರ್ಕ್ ಕೂಡ ಮಾಡ್ತೀರಾ. ಓಕೆನಾ ಮಕ್ಕಳ? ಅದರಲ್ದೇ ನೆಕ್ಸ್ಟ್ ನೋಡೋದಾದರೆ ಮಕ್ಕಳ, ಸೊ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಯಾವ ಬ್ರಾಂಚ್ ಕೂಡ ಕಷ್ಟ ಆಗಲ್ಲ ಒಂದು. ಓಕೆನಾ? ಸೊ ಜಸ್ಟ್ ಇಂಜಿನಿಯರಿಂಗ್ ಮೇಲೆ ಫೋಕಸ್ ಮಾಡ್ತೀವಿ ಮ್ಯಾಮ್, ನಂಗೆ ಯಾವ ಬ್ರಾಂಚು ಇಂಟ್ರೆಸ್ಟ್ ಇಲ್ಲ, ಅವೆಲ್ಲಿ ಯಾವ ಸಿಕ್ಕಿದ್ರು ಕೂಡ ನಾನು ಹೋಗ್ತೀನಿ ಮ್ಯಾಮ್. ನೆಕ್ಸ್ಟ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಮಕ್ಕಳ ಯಾವ ಬ್ರಾಂಚ್ ಕೂಡ ಈಸಿ ಅಲ್ಲ. ಓಕೆ, ನೆಕ್ಸ್ಟ್ ಸ್ಯಾಲ್ರಿ ನೋಡಿ ಬ್ರಾಂಚ್ ಸೆಲೆಕ್ಟ್ ಮಾಡಬೇಡಿ. ಓಕೆನಾ ಮಕ್ಕಳ? ಸೊ ಈಗ ನಿಮ್ಮ ಕಸಿನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಯಾರಾದರೂ ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಸೊ ಅವ್ರಿಗೆ ಆಲ್ರೆಡಿ ಲೈಕ್ 1.5 ಪರ್ ಮಂತ್ ಇಟ್ಕೊಳ್ಳೋಣ. ಓಕೆನಾ? ಸೊ ಆ ಥರ ನೋಡಿಬಿಟ್ಟು ನೀವು ಆ ಬ್ರಾಂಚ್ನ ಚೂಸ್ ಮಾಡ್ತೀರಾ, ಬಟ್ ನಿಮಗೆ ಇಂಟ್ರೆಸ್ಟ್ ಇಲ್ಲ, ಏನಾದ್ರು ಮನೇಲಿ ಫೋರ್ಸ್ ಮಾಡ್ತಿದ್ದಾರೆ. ಓಕೆನಾ ಮಕ್ಕಳು? ಸೊ ಆ ಥರ ಏನಾದರೂ ಇತ್ತು ಅಂತಂದರೆ ನೀವು ಅವರಿಗೆ ಕನ್ವಿನ್ಸ್ ಮಾಡಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಸೊ ಅದ್ರ ಮೇಲೆ ಟ್ರೈ ಮಾಡಿ. ಓಕೆನಾ ಮಕ್ಕಳ? ಸೊ ಯಾಕಂತಂದರೆ ನಿಮ್ಮ ಬ್ರದರ್ಸ್ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು, ಸೊ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಈ ಲೆವೆಲಿಗೆ ಬಂದಿರ್ತಾರೆ. ಓಕೆ, ನಿಮಗೆ ಫ್ರೆಷರ್ಸಲ್ಲೇ ಇಷ್ಟು ಅಮೌಂಟು ಸಿಗಲ್ಲ, ದಿಸ್ ಇಸ್ ದ ರಿಯಾಲಿಟಿ. ಓಕೆನಾ ಮಕ್ಕಳ? ಕ್ಲಿಯರಾ? ಆ್ಯಂಡ್ ಪ್ಯಾಷನ್, ಸ್ಕಿಲ್ಸ್ ವಿತ್ ಫ್ಯೂಚರ್ ಗೋಲ್ಸು ನೀವು ಸೆಲೆಕ್ಟ್ ಮಾಡಿ ನೋಡಬೇಕಾಗತ್ತೆ. ಓಕೆನಾ ಮಕ್ಕಳ? ನೋಡೋಣ ಆಗಿದ್ರೆ ಸೊ ಯಾವ ಥರ ನೀವು ಚೂಸ್ ಮಾಡಬೇಕು. ಸೊ ವೆದರ್ ಇಟ್ ಈಸ್ ಅ ಟ್ರಿಪಲ್ ಇ ಆಗಿರ್ಬೋದು ಮಕ್ಕಳ, ಓಕೆ, EC ಆಗಿರ್ಬೋದು, ಮೆಕ್ ಆಗಿರ್ಬೋದು, ಮೆಕ್ಯಾನಿಕಲ್ ಅಥವಾ ಏರೋಸ್ಪೇಸ್. ಓಕೆನಾ ಮಕ್ಕಳ? ಸೊ ತುಂಬ ಜನ ಸ್ಟೂಡೆಂಟ್ಸಿಗೆ ಇದರಲ್ಲೂ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಆ್ಯಂಡ್ ಇವನ್ ಫಾರ್ ದ ಲಾಸ್ಟ್ ನಾವು CSE ಹೋಗೋಣ. ಓಕೆನಾ ಮಕ್ಕಳ? ಸೊ ವಿಲ್ ಗೋ. ಓಕೆ, ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಮಕ್ಕಳ, ಓಕೆ, ಸೊ ವೇದಾಂತ ಕರ್ನಾಟಕ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಯಾವುದೇ ಕಂಟೆಂಟು ಮಿಸ್ ಆಗಬಾರ್ದು ಮಕ್ಕಳ. ಓಕೆ, ಅದಕ್ಕೋಸ್ಕರ ಆ್ಯಂಡ್ ಈವನ್ ನಿಮಗೋಸ್ಕರ ಹೆಲ್ಪ್ ಆಗಲಿ ಅಂತಲೇ ವೀಡಿಯೋಸ್ ಬರ್ತಾನೆ ಇರುತ್ತೆ. ಓಕೆ, ಅದು ಯಾವುದು ಕೂಡ ನಿಮಗೂ ಮಿಸ್ ಆಗಬಾರ್ದು. ಆ್ಯಂಡ್ ಯಾವುದೇ ಕೂಡ ಮಿಸ್ ಆದರೂ ಕೂಡ ನೆಕ್ಸ್ಟ್ ನೀವು ಏನಾದರೂ ಮಿಸ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಮುಂದೆ ಬಂದುಬಿಟ್ಟು ವಿಡಿಯೋ ನೋಡಿದಾಗ ನಿಮಗೆ ಫೀಲ್ ಆಗುತ್ತೆ. ಓಕೆ, ಸೊ ಆ ಥರ ಯಾವುದೂ ಆಗಬಾರ್ದು. ಅದಕ್ಕೋಸ್ಕರ ಈಗಲೇ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ನ ಮಾಡಿ. ಆ್ಯಂಡ್ ಇವನ್ ವಾಟ್ಸ್ಆ್ಯಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮಲ್ಲೂ ಇದೆ ಕೂಡ ಮಕ್ಕಳ. ಓಕೆ, ಸೊ ಅದರದ್ದೆಲ್ಲ ಲಿಂಕ್ಸ್ ಎಲ್ಲಿದೆ ಮ್ಯಾಮ್ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮಕ್ಕಳ. ಓಕೆ, ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಈಗಲೇ ಹೋಗಿ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಫಾಲೋನ ಮಾಡಿ, ದೆನ್ ಕಂಟಿನ್ಯೂ ಟು ವಾಚ್. ಓಕೆನಾ? ಅದಾದಮೇಲೆ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಕ್ಕಳ. ಓಕೆ, ಹಾಗೆ ಸ್ಟಾರ್ಟ್ ಮಾಡೋಣ. ಸೊ
ಫಸ್ಟ್ ನಾನು ಕಂಪೇರ್ ಮಾಡೋದು ಮಕ್ಕಳ. ಸೊ ಎಲ್ಲ ಸಾಫ್ಟ್ವೇರ್ ಆಯಿತು ನೋಡಿ. ಸೊ ನಾವು ಇವತ್ತಿನ ಹಾರ್ಡ್ವೇರಲ್ಲಿ ಫಸ್ಟ್ ತಗೊಂಡಿರೋಣ. ದಟ್ ಈಸ್ ಆಲ್ ಅಬೌಟ್ ದ ಟ್ರಿಪಲ್ ಇ. ಓಕೆನಾ ಮಕ್ಕಳ? ಸೊ ಟ್ರಿಪಲ್ ಇ ಮತ್ತೆ ಈ ಸಿನ ನೋಡ್ತಾ ಹೋಗೋಣ. ಸೊ ಏನು ಡಿಫ್ರೆನ್ಸು, ಯಾಕೆ ಚಾಲೆಂಜಿಂಗ್ ಆಗ್ಬೋದು, ಯಾಕೆ ಕಷ್ಟ ಆಗ್ಬೋದು. ಓಕೆನಾ ಮಕ್ಕಳ? ಯಾಕಂದ್ರೆ ನೀವು ಸೆಕೆಂಡ್ ಪಿ ಯು ಮುಗಿಸಿ ಸಡನ್ ಆಗಿ ಬಂದಿರ್ತೀರಲ್ವಾ. ಸೊ ನಿಮಗೆ ಯಾವ ತರ ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಕೂಡ ಗೊತ್ತಾಗಬೇಕು. ಸೊ ಫಸ್ಟು ಟ್ರಿಪಲ್ ಇ ಅಂತಂದ್ರೆ ಮಕ್ಕಳ, ಇಟ್ಸ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಓಕೆನಾ ಮಕ್ಕಳ? ಸೊ ಇಟ್ಸ್ ಆಲ್ ಅಬೌಟ್ ದ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಸೊ ಅದ್ರಲ್ಲಿ ಏನೇನು ಬಂದಿರುತ್ತೆ ಮಕ್ಕಳ ಅಂತಂದ್ರೆ ಐ ವಿಲ್ ಟೆಲ್ ಯು. ಓಕೆ, ಸೊ ಟೋಟಲ್ ಆಗಿ ಇಂಜಿನಿಯರಿಂಗ್ ಅಲ್ಲಿ ಮಕ್ಕಳ, ಓಕೆ, ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು ದಟ್ ಒನ್. ಸೊ ಫಸ್ಟ್ ಇಂಜಿನಿಯರಿಂಗ್ ಅಂತ ತಗೊಂಡ್ವಿ ಮಕ್ಕಳ. ಸೊ ವಿಲ್ ಟೇಕ್ ಇಂಜಿನಿಯರಿಂಗ್. ಓಕೆ, ಸೊ ಇಂಜಿನಿಯರಿಂಗ್ ಅಲ್ಲಿ ತಗೊಂಡಾಗ ವಿಲ್ ಗೋ ವಿತ್ ಫೋರ್ ಇಯರ್ಸ್ ಅಲ್ವಾ. ಸೊ 4 years ನೀವು ಅಲ್ಲೇ ಇರಬೇಕಾಗುತ್ತೆ. ಓಕೆನಾ ಮಕ್ಕಳ? ಸೊ 4 years ನೀವು ಅಲ್ಲಿ ಫಿಕ್ಸ್ಡ್ ಯಾವುದೇ ಆದ್ರೂ ಕೂಡ. ಆ್ಯಂಡ್ ಅದರಲ್ಲಿ ನಿಮಗೆ ಬರ್ತಾ ಹೋಯ್ತು ಅಂತಂದ್ರೆ ಫಸ್ಟ್ ಸೆಮ್ ಬರುತ್ತೆ. ಓಕೆನಾ ಮಕ್ಕಳ? ಸೊ ಸೆಕೆಂಡ್ ಸೆಮ್. ಓಕೆನಾ? ಸೊ ಇದೆರಡು ಸೇರಿಸಿದೆ ಯು ವಿಲ್ ಗೆಟ್ 1 year. ಓಕೆನಾ ಮಕ್ಕಳ? ನೆಕ್ಸ್ಟ್ ಒನ್ ಸೆಕೆಂಡ್ ಥರ್ಡ್ ಸೆಮ್. ಓಕೆನಾ ಮಕ್ಕಳ? ಸೊ ಥರ್ಡ್ ಸೆಮ್ಮಿಗೆ ಬರ್ತೀರಾ. ಓಕೆ, ಸೊ ಥರ್ಡ್ ಸೆಮ್, ನೆಕ್ಸ್ಟ್ ಫೋರ್ತ್ ಸೆಮ್. ಓಕೆ, ದಿಸ್ ಈಸ್ ಸೆಕೆಂಡ್ ಇಯರ್. ಓಕೆನಾ ಮಕ್ಕಳ? ನೆಕ್ಸ್ಟ್ ಇದೇ ಥರ ವಿಲ್ ಗೋ ವಿತ್ ದ ಫಿಫ್ತ್ ಸೆಮ್. ಓಕೆನಾ ಮಕ್ಕಳ? ನೆಕ್ಸ್ಟ್ ಸಿಕ್ಸ್ತ್ ಸೆಮ್. ಸೊ ಯು ವಿಲ್ ಗೆಟ್ ದಿಸ್ ಒನ್ ಆಸ್ third year. ಓಕೆನಾ ಮಕ್ಕಳ? ನೆಕ್ಸ್ಟ್ is very important ಮಕ್ಕಳ. this will be swappable. okay, so 7th sem 8th sem. ಓಕೆನಾ ಮಕ್ಕಳ? ಸೊ this is very important. ಯಾಕೆ ಅಂತಂದ್ರೆ ಮಕ್ಕಳ, this is the final year. ಓಕೆ, ಸೊ ಫೈನಲ್ ಇಯರಿಗೆ ಬಂದಿರ್ತೀರಾ. ಓಕೆನಾ? ಸೊ ದಿಸ್ ಇಸ್ ದ ಫೈನಲ್ ಇಯರ್. ನಿಮಗೇನು ಅನ್ಸಲ್ಲ ಮಕ್ಕಳ ಈಗ, ಬಟ್ ಯು ಆರ್ ಇನ್ ದ ಫೈನಲ್ ಇಯರ್ ಅಲ್ಲಿ ಇರ್ತೀರಾ. ಓಕೆನಾ ಮಕ್ಕಳ? ಸೊ ಈ 2 ಸೆಮ್ಮಲ್ಲಿ ನಿಮಗೆ ಯಾವ್ದು ಕಾಲೇಜ್ ಸಿಕ್ಕಿರುತ್ತೆ, ಆಟೋನಮಸ್ ಅಥವಾ ಯಾವ್ದು ಕಾಲೇಜ್ ಸಿಕ್ಕಿರುತ್ತೆ, ಗೌರ್ಮೆಂಟ್ ಆಗಿರ್ಬೋದು, ಲೊಕೇಶನ್ ಯಾವ್ದು ಸಿಕ್ಕಿರುತ್ತೆ ಮಕ್ಕಳ. ಸೊ ಅದರಲ್ಲಿ ಲಾಸ್ಟ್ ಸೆಮ್ಮಲ್ಲಿ ನಿಮಗೆ ಗೊತ್ತಾಗುತ್ತೆ. 7th ಸೆಮ್ಮಲ್ಲೇ ನೀವು ಏನು ಸಬ್ಜೆಕ್ಟ್ಸ್ನ ಇದೇ ಥರ ಕಲಿತಾ ಹೋಗ್ತಿರ್ತೀರಿ ಮಕ್ಕಳ. ಸೊ ಅದು ನೋಡೋಣ ಫಸ್ಟ್. ಓಕೆನಾ? ಸೊ ಇದಕ್ಕೆ ಕೇಳೋಕ್ಕಿಂತ ಮುಂಚೆ ಮಕ್ಕಳ, ವಿಲ್ ಗೋ ಫಾರ್ ದ ಫಸ್ಟ್. ಓಕೆ, ಸೊ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಮಕ್ಕಳ ಆಲ್ಮೋಸ್ಟ್ ನೀವು ಏನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಲಿ ಓದ್ ಬಂದಿರ್ತೀರಲ್ವಾ. ಸೊ ಅದೇ ಥರ ಸಮ್ ಆಫ್ ದ ಸಬ್ಜೆಕ್ಟ್ಸ್ ಇರುತ್ತೆ ನಿಮಗೆ. ಓಕೆ, ಸೊ ಸಮ್ ಆಫ್ ದ ಸಬ್ಜೆಕ್ಟ್ಸ್ ಇರುತ್ತೆ ಮಕ್ಕಳ. ಸೊ ಯಾವ ಥರ ಅಂತಂದರೆ ಮ್ಯಾಥ್ಸ್ ಇರುತ್ತೆ. ಓಕೆ, ಸೊ ಎಲ್ಲದರಲ್ಲೂ ನೋಡೋದಾದರೆ ಫಸ್ಟು ಸೆಕೆಂಡ್ ಸೆಮ್ ಎಲ್ಲ ಸೊ ಮ್ಯಾಥ್ಸ್ ಇರುತ್ತೆ ನಿಮಗೆ ಆಲ್ಮೋಸ್ಟ್ 4 ಇರುತ್ತೆ ಮಕ್ಕಳ. ಓಕೆ, ಸೊ M1 M2 M3 M4 ತನಕ ಇರುತ್ತೆ. ಓಕೆ, ಸೊ ದಟ್ ಈಸ್ ಅ ಡಿಫಿಕಲ್ಟಿ ಲೆವೆಲ್ ರೈಸ್ ಆಗ್ತಾ ಹೋಗುತ್ತೆ. ಸೊ ಮ್ಯಾಥ್ಸ್ ಖಂಡಿತ ಇರುತ್ತೆ ಮಕ್ಕಳ. ಓಕೆ, ಸೊ ನಿಮಗೆ ಇಂಜಿನಿಯರಿಂಗ್ ಸೇರಿದ ತಕ್ಷಣ ನಂಗೆ ಮ್ಯಾಥ್ಸ್ ಕಷ್ಟ ಅಂದವರಿಗೆ ಮ್ಯಾಥ್ಸ್ ಮುಗಿಯಲ್ಲ ಮಕ್ಕಳ. ಓಕೆ, ಸೊ ಆ್ಯಂಡ್ ನೀವು ಈ ಫಸ್ಟ್ ಇಯರಲ್ಲಿ ಮಕ್ಕಳ, ಓಕೆ, ಸೊ ನಿಮಗೆ ಈ ಫಸ್ಟ್ ಇಯರಲ್ಲಿ ಏನು ಸಿಗುತ್ತೆ ಅಂತಂದರೆ ಕೆಮಿಸ್ಟ್ರಿನೂ ಸಿಕ್ಕಿರುತ್ತೆ ಮಕ್ಕಳ. ಓಕೆ, ಸೊ ಕೆಮಿಸ್ಟ್ರಿ ಕೂಡ ಓದ್ತೀರಾ. ಓಕೆ, ದೆನ್ ಫಿಸಿಕ್ಸ್ ಅಗೇನ್ ನೀವು ಫಿಸಿಕ್ಸ್ ಕೂಡ ಓದ್ತೀರಾ. ಓಕೆನಾ ಮಕ್ಕಳ? ಸೊ ಗೊತ್ತಾಯ್ತಾ? ಇದು ಯಾರು ಫಿಸಿಕ್ಸ್ ಪಿ ಸೈಕಲ್ ಸಿ ಸೈಕಲ್ ಅಂತಾನೂ ಓದ್ತೀರಾ. ಓಕೆನಾ ಮಕ್ಕಳ? ಸೊ ಪಿ ಸೈಕಲ್ ಸಿ ಸೈಕಲ್ ಅಂತಾನೂ ಓದ್ತೀರಾ. ಓಕೆನಾ? ಸೊ ಇದೆಲ್ಲ ಬಂದ್ಬಿಟ್ಟು ಅಗೇನ್ ನೀವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಏನು ಓದಿರ್ತೀರಾ ಸೊ ಅದೇ ಬರುತ್ತೆ ಮಕ್ಕಳ. ಸೊ ಇದು ಬಿಟ್ಬಿಟ್ಟು ಸೊ ನೀವು 1 year ಸೊ ಫಸ್ಟ್ ಇಯರಲ್ಲಿ ನೀವು ಏನು ಮಾಡ್ತೀರಾ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಬ್ರಾಂಚಸ್ಸು ಒಂದೊಂದು ನಿಮಗೆ ಹಾಕಿರ್ತಾರೆ ಮಕ್ಕಳು. ಓಕೆ, ಸಬ್ಜೆಕ್ಟ್ಸ್ನ ಹಾಕಿರ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ CSE ಓದ್ರಿ ಅಂತ ಅನ್ಕೊಳ್ಳಿ. ಓಕೆ, ಸೊ ವಿಲ್ ಟೇಕ್ ಸಮ್ ಗರ್ಲ್ ಸೊ ಎಕ್ಸ್ ಕಾಲೇಜಲ್ಲಿ ಸೊ ಹೋಗಿ CSE ಜಾಯಿನ್ ಆದ್ರು ಅಂತ ಅನ್ಕೊಳ್ಳಿ. ಓಕೆ ನಮ್ಮ ಮಕ್ಕಳ CSE ಬಟ್ ನೀವು ಫಸ್ಟ್ ಇಯರಲ್ಲಿ ಎಲ್ಲ ಓದ್ತೀರಾ ಮಕ್ಕಳು. ಓಕೆ, ಸೊ ಒಂದೊಂದರಲ್ಲಿ ಮೆಕ್ಯಾನಿಕಲ್ದು ಒಂದು ಸಬ್ಜೆಕ್ಟ್ ಆಗಿರ್ಬೋದು. ಓಕೆ, ಸೊ ಸಿವಿಲ್ದು ಒಂದು ಸಬ್ಜೆಕ್ಟ್ ಆಗಿರ್ಬೋದು. ಓಕೆನಾ? ಸೊ ಇದೇ ಥರ ನೀವು ಸಮ್ ಆಫ್ ದ ಸಬ್ಜೆಕ್ಟ್ಸ್ನ ಓದ್ತೀರ. ಓಕೆನಾ ಮಕ್ಕಳ? ವಿತ್ ದ CSEದು ಒಂದು ಸಬ್ಜೆಕ್ಟ್ಸ್ನ ಓದ್ತೀರಾ. ದಟ್ ಈಸ್ ದ ಲ್ಯಾಂಗ್ವೇಜಸ್ ಅಂತ ಬರುತ್ತೆ. ಸೊ ಯಾವ ಲ್ಯಾಂಗ್ವೇಜ್ ಮ್ಯಾಮ್ ಅಂತ ಕೇಳಿದ್ರೆ ಮಕ್ಕಳ, ಸೊ ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್ನ ಕಲಿತೀರ. ಸೊ ದಟ್ ಈಸ್ ಆಲ್ ಅಬೌಟ್ ದ ಸಿ ಆಗಿರ್ಬೋದು. ಓಕೆ, C++ ಆಗಿರ್ಬೋದು, ದೆನ್ ಪೈಥಾನ್. ಓಕೆನಾ ಮಕ್ಕಳ? ಸೊ ಇಲ್ಲ ಜಾವಾ. ಓಕೆನಾ ಮಕ್ಕಳ? ಸೊ ಇದಿಷ್ಟು ಕಲಿತೀರ. ಓಕೆ, ದಿಸ್ ಇಸ್ ದ ಫಸ್ಟ್ ಇಯರ್ ಬೇಸಿಕ್ಸ್ ನೀವು ನೋಡ್ತಾ ಹೋಗೋದು.
ಓಕೆನಾ. ಸೆಕೆಂಡ್ ಇಯರ್ ಅಲ್ಲಿ ಏನಾಗುತ್ತೆ ಅಂತ ನಮ್ಮ ಮಕ್ಕಳ, ನಿಮ್ಮ ಬ್ರಾಂಚ್, ಓಕೆ, ಸೊ ನಿಮಗೆ ಯಾವುದು ಬ್ರಾಂಚ್ ಸಿಕ್ಕಿರುತ್ತೆ ಅಲ್ವಾ, ಫಾರ್ ಎಕ್ಸಾಂಪಲ್ CSC ಆಗಿರ್ಬೋದು, ಓಕೆ, AML ಆಗಿರ್ಬೋದು, ಅಥವಾ ECE ಸಿಕ್ಕಿರ್ಬೋದು ಮಕ್ಕಳ, ಓಕೆ, ECE ಸಿಕ್ಕಿರ್ಬೋದು. ಸೊ ECE ಸಿಕ್ಕಿದ್ರೆ ಅಂತಂದ್ರೆ ಸೊ ಆ ಬ್ರಾಂಚ್ ಅಲ್ಲಿ ಇರುವಂತಹ ಕೋರ್ಸ್ ಸಬ್ಜೆಕ್ಟ್ಸ್, ಓಕೆ. ಸೊ ಮೇನ್ ಆಗಿ CSC ತಗೊಂಡ್ವಿ ಅಂತಂದ್ರೆ ವಿಲ್ ಗೋ ಫಾರ್ ದ, ಸೊ ಫಸ್ಟ್ ಎಲ್ಲ ಏನ್ ಬರ್ತಾ ಹೋಗುತ್ತೆ ಅಂತಂದ್ರೆ ಮಕ್ಕಳ, ಡೇಟಾ ಸ್ಟ್ರಕ್ಚರ್, ಓಕೆ. ಸೊ ಡೇಟಾ ಸ್ಟ್ರಕ್ಚರ್ ಬರ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಸಾಫ್ಟ್ವೇರ್ಗೆ ರಿಲೇಟೆಡ್ ಆಗುವಂಥದ್ದನ್ನ ನೀವು ಕಲಿತಾ ಹೋಗ್ತೀರಾ, ಓಕೆನಾ. ಸೊ ಮೇನ್ ಆಗಿ ನೀವು CSC ತಗೊಂಡ್ರೆ ಡೇಟಾ ಸ್ಟ್ರಕ್ಚರ್, AI ತಗೊಂಡ್ರು ಬೇಸ್ಡ್ ಆನ್ ದ ಡೇಟಾ ಸ್ಟ್ರಕ್ಚರ್ ಆಗಿರ್ಬೋದು, ಇದೇ ತರ ಕಲಿತಾ ಹೋಗ್ತಾರೆ ಮಕ್ಕಳ. ಸೊ ಬೇಸ್ಡ್ ಆನ್ ದ ಅದಕ್ಕೆ ರಿಲೇಟೆಡ್ ಆಗುವಂತ ಆಗಿರ್ಬೋದು, AML ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಸಬ್ಜೆಕ್ಟ್ಸ್ನ ಕಲಿತೀರಾ. ನೆಕ್ಸ್ಟ್ CSCಗೆ ಅಂದರೆ ಸಾಫ್ಟ್ವೇರ್ಗೆ ರಿಲೇಟೆಡ್ ಆಗುವಂಥ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು. ನೆಕ್ಸ್ಟ್ ಅದರಲ್ಲೂ ಕೂಡ ಒಂದೊಂದು ಸಬ್ಜೆಕ್ಟ್ಸ್ ಇರುತ್ತೆ ಮಕ್ಕಳ, ಓಕೆ. ಸೊ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ದ ಕೋರ್ ಬ್ರಾಂಚ್, ಅದು ಕೂಡ ಹೋಗ್ತೀರಾ. ಮತ್ತೆ ಮ್ಯಾಥ್ಸ್ M1, M2, M3, M4 ಮಕ್ಕಳ, ದೀಸ್ ಆರ್ ಆಲ್ ನಿಮಗೆ 2 years ಇರುತ್ತೆ. ಸೊ ಫಸ್ಟ್ ಸೆಮ್ ಅಲ್ಲಿ M1, ಸೊ ಸೆಕೆಂಡ್ ಸೆಮ್ ಅಲ್ಲಿ M2, ಓಕೆನಾ ಮಕ್ಕಳ. ಥರ್ಡ್ ಸೆಮ್ ಅಲ್ಲಿ M3, ಫೋರ್ತ್ ಸೆಮ್ ಅಲ್ಲಿ M4, ಓಕೆ. ಸೊ ಇದಿಷ್ಟನ್ನು ಓದ್ತೀರಾ ಮಕ್ಕಳ, ಓಕೆ. ದೀಸ್ ಆರ್ ದ ಸಬ್ಜೆಕ್ಟ್ಸ್. ನೆಕ್ಸ್ಟಿಗೆ ಬಂದ್ವಿ ಅಂತಂದ್ರೆ ಮಕ್ಕಳ, ಸೊ ದಿಸ್ ಇಸ್ ಆಲ್ ಅಬೌಟ್ ದ 5th ಸೆಮ್. ಮತ್ತೆ 6th ಸೆಮ್ ಅಲ್ಲಿ ಬಂದ್ವಿ ಅಂತಂದ್ರೆ ಅಗೇನ್ ಮಕ್ಕಳ, ಸೊ ಸ್ವಲ್ಪ ಹೈಯರ್ದು ನಿಮಗೆ ಸಬ್ಜೆಕ್ಟ್ಸ್ನ ಹಾಕಿರ್ತಾರೆ, ಓಕೆ. ಸೊ ಅದನ್ನ ರೀಡ್ ಮಾಡ್ತೀರಾ, ಓಕೆನಾ ಮಕ್ಕಳ. ಸೊ ರೀಡ್ ಮಾಡ್ತೀರಾ, ಓಕೆ. ನೆಕ್ಸ್ಟ್ 7th ಸೆಮ್ ಅಲ್ಲಿ ಏನಾಗುತ್ತೆ ಮಕ್ಕಳ, ಅದೇ ತರ ಸಬ್ಜೆಕ್ಟ್ಸ್ ಇರೋದು ನಿಮಗೆ ಸಿಗುತ್ತಾ. ಸೊ ಇದೆರಡರಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳ, ಸ್ವಾಪಬಲ್ ಆಗ್ಬೋದು, ಓಕೆ. 7th ಸೆಮ್ ಅಲ್ಲಿ ನಿಮಗೆ ಅಗೇನ್ ಅದಾದ್ಮೇಲೆ 5th ಸೆಮ್ ಅಲ್ಲಿ ಮಕ್ಕಳ ಯು ವಿಲ್ ಗೆಟ್ ದ ಮಿನಿ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಇದು ನಿಮಗೆ ಮುಂಚೆನೆ ಗೊತ್ತಿರಲಿ, ಓಕೆನಾ ಮಕ್ಕಳ. ಸೊ ಮಿನಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ, ಓಕೆ. ಸೊ ನೆಕ್ಸ್ಟ್ 6th 7th ಅಲ್ಲಿ ಮಕ್ಕಳ, ಓಕೆ, 6th 7th ಅಲ್ಲಿ ಯು ವಿಲ್ ಗೆಟ್ ಅಟ್ ದ ಅಂದ್ರೆ ಲಾಸ್ಟಿಗೆ ಮಕ್ಕಳ, ಓಕೆನಾ. 6th 7th ಅಲ್ಲಿ ನಿಮಗೆ ಆಲ್ಮೋಸ್ಟ್ ಮೇಜರ್ ಪ್ರಾಜೆಕ್ಟ್ಸ್ ಅಂತ ಸ್ಟಾರ್ಟ್ ಆಗುತ್ತೆ, ಓಕೆನಾ ಮಕ್ಕಳ. ಸೊ 5th or 4th 6th 7th ಅಲ್ಲಿ ಮೇಜರ್ ಪ್ರಾಜೆಕ್ಟ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ, ಓಕೆ. ಬಟ್ 7th 8th ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳ, ನಿಮಗೆ ಸ್ವಾಪಬಲ್ ಆಗ್ಬೋದು, ಓಕೆ. ನೀವು 7th ಸೆಮ್ ಅಲ್ಲೇ ಏನಾದರೂ ನಿಮಗೆ ಇದೇ ತರ ಸಬ್ಜೆಕ್ಟ್ಸ್ ಮುಗಿಸಿದ್ರು ಅಂತಂದ್ರೆ ವೆಲ್ ಅಂಡ್ ಗುಡ್. ಇಲ್ಲ ಅಂತಂದ್ರೆ ಅದನ್ನ 8th ಸೆಮ್ ಅಲ್ಲಿ ಕಲಿತೀರಾ. 7th ಸೆಮ್ ಅಲ್ಲಿ ಏನ್ ಕಲಿತೀರಾ ಮಕ್ಕಳು ಆಗಿದ್ರೆ ಅಂತಂದ್ರೆ ದಟ್ ಈಸ್ ದ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ ಏನು ಮ್ಯಾಮ್ ಆಗಿದ್ರೆ ಏನು ಇದು ಅಂತಂದ್ರೆ ಮಕ್ಕಳ, ಸೊ ಇದರಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಮಕ್ಕಳ, ನೀವು ಯಾವ್ದಾದ್ರು ನಿಮ್ಮ ಸ್ಕಿಲ್ಸ್ ನೋಡಿ, ಓಕೆ. ಸೊ ನಿಮಗೆ ಇದ್ರಲ್ಲಿ ಆಲ್ರೆಡಿ ಫೈನಲ್ ಇಯರಿಗೆ ಬಂದಾಗ ನಿಮಗೆ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ. ಸೊ ಕಂಪನೀಸ್ ಎಲ್ಲ ಬರ್ತಾ ಇರುತ್ತೆ, ನಿಮಗೆ ಇಂಟರ್ವ್ಯೂ ಕೊಡ್ತಾ ಇರ್ತಾರೆ. ಕೋಡಿಂಗ್, ಸೊ ಕೋಡಿಂಗ್ ಮಾಡಕ್ಕೆ ಹೇಳ್ತಾರೆ. ಕೋಡಿಂಗ್ ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಮೇಲೆ ಇರುತ್ತೆ ಮಕ್ಕಳ, ಸೊ ದಿಸ್ ಇಸ್ ದ ಒನ್, ಓಕೆ. ಸೊ ವೆರಿ ಇಂಪಾರ್ಟೆಂಟ್, ಓಕೆ. ಸ್ಟಾರ್ಟ್ ಆಗಿರುತ್ತೆ, ಓಕೆನಾ. ಸೊ ಇದೆಲ್ಲ ನಿಮಗೆ ಫಸ್ಟ್ ಗೊತ್ತಿರಬೇಕು ಮಕ್ಕಳ, ಏನು ಪ್ರೊಸೆಸ್ ಆಗುತ್ತೆ. ಜಸ್ಟ್ ಸಡನ್ ಆಗಿ ಜಾಯಿನ್ ಆದರೆ ನಿಮಗೇನೂ ಗೊತ್ತಾಗಲ್ಲ, ಓಕೆನಾ. ಸೊ ಇದಿಷ್ಟು ಕೂಡ 8th ಸೆಮ್ ಅಲ್ಲಿ ನಿಮಗೆ ಫೀಲ್ ಆಗ್ತಾ ಬರುತ್ತೆ, ಯಾಕಾದ್ರೂ ಇಂಜಿನಿಯರಿಂಗ್ ಜಾಯಿನ್ ಆದ್ನೋ, ನಮಗೇನು ಒಂದು ಕೋಡಿಂಗ್ ಕಲಿಸಿಲ್ಲ, ಯಾವ ಕಂಪ್ನಿ ಬರ್ತಾ ಇಲ್ಲ, ಓಕೆನಾ ಮಕ್ಕಳ. ಸೊ ಕಂಪ್ನಿ ಸ್ಟಾರ್ಟ್ ಆದಾಗ ಸೊ ಅವರು ನಿಮಗೆ ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ನ ಕೊಡ್ತಾ ಹೋಗ್ತಾರೆ, ಓಕೆ. ಸೊ ಇಂಟರ್ನ್ಶಿಪ್ ಅಂದ್ರೆ ಏನಂತಂದ್ರೆ ಮಕ್ಕಳ, ಸೊ ಕಂಪ್ನಿಗೆ ಹೋಗೋಕ್ಕಿಂತ ವರ್ಕ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಆ ಕಂಪನಿಯಲ್ಲಿ ಜಾಯಿನ್ ಮಾಡಿಸ್ಕೊಂಡು, ಓಕೆ, ಅವ್ರ ಪ್ರಾಜೆಕ್ಟ್ಸ್ ಏನಂತ ನಿಮಗೆ ಮಿನಿ ಪ್ರಾಜೆಕ್ಟ್ಸ್, ಮೇಜರ್ ಪ್ರಾಜೆಕ್ಟ್ ಮಾಡಿರ್ತೀರ ಮಕ್ಕಳ, ಓಕೆ, ಆಲ್ರೆಡಿ. ಸೊ ಅದಾದ್ಮೇಲೆ ನಿಮಗೆ ಅವರ ಕಂಪನಿಯಲ್ಲಿ ಜಾಯಿನ್ ಮಾಡಿಸ್ಕೊಂಡು, ಓಕೆ, ನೀವು ಅಪ್ ಟು 4 months ಇಂಟರ್ನ್ಶಿಪ್ ಮಾಡಿರೋಂಥ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು, ಓಕೆ. ಸೊ ನೆಕ್ಸ್ಟ್, ಓಕೆನಾ, ಎಕ್ಸಾಮ್ ನೀವು ಪಾಸ್ ಮಾಡ್ಕೋಬೇಕು ಅಂತಂದ್ರೆ ಮಕ್ಕಳ, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಂಟರ್ನ್ಶಿಪ್ ಸಿಕ್ಕಿಲ್ಲ ಅಂತಂದ್ರೆ ಈಗ ನೋಡ್ಬೋದು, ಸೊ ಅಮೌಂಟ್ ಕೊಟ್ಟು ಹೋಗೋದು ಇರುತ್ತೆ, ಓಕೆನಾ ಮಕ್ಕಳ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಅಟ್ ದ ಲೆವೆಲ್ ಆಫ್ 4th ಇಯರಿಗೆ ಬಂದಾಗ, ಓಕೆ. ನೀವು ಅದು ಈಗಲೇ ನಿಮಗೆ ಗೊತ್ತಿರಬೇಕು ಮಕ್ಕಳ, ಓಕೆನಾ. ಸೊ ಅದಕ್ಕೆ ನೀವು ಕಾಲೇಜ್ ಚಾಯ್ಸ್ ಮಾಡುವಾಗ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಡಿಪಾರ್ಟ್ಮೆಂಟ್ ವೈಸ್, ಯಾಕಂತಂದ್ರೆ ನೀವು 4 years ಇದೇ ಜರ್ನಿಲಿ ಇರ್ತೀರ ಅಲ್ವಾ, ಅದಕ್ಕೋಸ್ಕರ ಮಕ್ಕಳ, ಓಕೆನಾ. ಸೊ ಆ್ಯಂಡ್ ಇಂಟರ್ನ್ಶಿಪ್ಪಲ್ಲಿ ನೀವು ಅವಾಗ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು, ಓಕೆ. ನೀವು ಜಾಯಿನ್ ಆಗಿರೋದಿರ್ಬೋದು. ಸೊ ಈ ಇಂಟರ್ನ್ಶಿಪ್ಪಲ್ಲಿ ನೀವು ಜಸ್ಟ್ ಅದನ್ನ ಫಾಲೋ ಮಾಡ್ತೀರಾ. ಇದು ಎರಡು ಕೂಡ ಸ್ವ್ಯಾಪ್ ಆಗ್ಬೋದು ಮಕ್ಕಳು, ಓಕೆ. ನೀವು 7th ಸೆಮ್ ಅಲ್ಲಿ ಆದ್ರೂ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡ್ಕೊಂಡೋದಿರುತ್ತೆ, ಇಲ್ಲಾಂದ್ರೆ 8th ಸೆಮ್ ಅಲ್ಲಿ, ಓಕೆ. ಅದು ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆ. ದಿಸ್ ಇಸ್ ದ ಸಿನರಿ ಆಫ್ ಇಂಜಿನಿಯರಿಂಗ್ ಮಕ್ಕಳು, ಓಕೆ. ನೋಡೋಣ ಆಗಿದ್ರೆ. ಸೊ ಟ್ರಿಪಲ್ ಇಗೆ ಬಂದಿದ್ದೀವಿ ಅಲ್ವಾ ಮಕ್ಕಳ. ಸೊ ಟ್ರಿಪಲ್ ಇಲಿ ಏನಾಗುತ್ತೆ ಅಂತಂದ್ರೆ ಆಗಿದ್ರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರುತ್ತೆ ಮಕ್ಕಳ, ಓಕೆ. ಸೊ ದಟ್ ಈಸ್ ಆಲ್ರೆಡಿ ನೋಡಾಗಿದೆ. ನೆಕ್ಸ್ಟ್ ಸರ್ಕ್ಯೂಟ್ಸ್ನ ಅನಾಲಿಸಿಸ್ ಮಾಡೋದಿರುತ್ತೆ ಮಕ್ಕಳ, ಓಕೆ. ಫಿಸಿಕ್ಸ್ ಅಲ್ಲಿ ನೀವು ನೋಡಿರ್ತೀರಲ್ವಾ ಸರ್ಕ್ಯೂಟ್ಸ್,
ಈ ತರ ಸಿಂಪಲ್ ಆಗಿರುವಂತ ಸರ್ಕ್ಯೂಟ್ಸ್ ನೋಡಿರ್ತೀರಲ್ವಾ. ಸೊ ಇದೇ ತರ ಮಕ್ಕಳ, ಸೊ ಇದನ್ನೇನಾದ್ರು ನಿಮಗೆ ಸ್ಕೂಲಲ್ಲಿ ಆಗಿರ್ಬೋದು ಎಲ್ಲ ಕಷ್ಟ ಆಗ್ತಿತ್ತು ಅಂತಂದ್ರೆ ಇಲ್ಲೂ ಕೂಡ ನಿಮಗೆ ಕಷ್ಟ ಆಗುತ್ತೆ. ಓಕೆನಾ ಮಕ್ಕಳ. ಸೊ ಈ ತರ ಸರ್ಕ್ಯೂಟ್ಸ್ ಆಗಿರ್ಬೋದು ಆ ತರ ತುಂಬಾ ಬರುತ್ತೆ ಮಕ್ಕಳ. ಓಕೆ, ಸೊ ನೀವು ಅದ್ರ ಮೇಲೆ ವರ್ಕ್ ಮಾಡ್ತಿರ್ತೀರ ಅಂದ್ರೆ ಅದ್ರ ಮೇಲೆ ನೀವು ಸಬ್ಜೆಕ್ಟ್ಸ್ ಬರ್ತಾನೆ ಇರುತ್ತೆ. ಓಕೆ, ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ, ಆ ಥರ ಸಾಲ್ವ್ ಮಾಡ್ತಿರ್ತೀರ. ಅಂಡ್ ಎಲೆಕ್ಟ್ರಿಕಲ್ ಮೆಷಿನ್ಸ್ ಜೊತೆ ವರ್ಕ್ ಮಾಡ್ತಿರ್ತೀರ, ಲ್ಯಾಬ್ಸ್ ಅಲ್ಲಿ ಆಗಿರ್ಬೋದು. ಓಕೆನಾ. ಅಂಡ್ ಪವರ್ ಸಿಸ್ಟಮ್ ಮೇಲೆ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಮೇಲೆ, ಸಾರಿ. ಓಕೆನಾ ಮಕ್ಕಳ. ಸೊ ಇದೇ ತರ ಬರ್ತಾನೆ ಇರುತ್ತೆ. ಓಕೆನಾ. ಆ್ಯಂಡ್ ಇವನ್ ಮಕ್ಕಳ ಚಾಲೆಂಜಿಂಗ್ ಏನಾಗುತ್ತೆ ಅಂತಂದ್ರೆ ದಟ್ ಇಸ್ ಅ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ನೀವೇನಾದ್ರೂ ಸಾಲ್ವ್ ಮಾಡಕ್ ಕಷ್ಟ ಆಗ್ತಿರ್ಬೋದು ಇದೆಲ್ಲ ಅಂತಂದ್ರೆ ನಿಮಗೆ ಈ ಬ್ರಾಂಚು ವೆರಿ ವೆರಿ ಟಫ್ ಅನ್ಸುತ್ತೆ ಮಕ್ಕಳು. ಓಕೆನಾ. ಸೊ ಅಂಡ್ ಥಿಯರಿ ವಿತ್ ಕ್ಯಾಲ್ಕುಲೇಷನ್ಸ್ ತುಂಬಾ ಬರುತ್ತೆ. ಓಕೆ, ಬಟ್ ಕೆರಿಯರ್ ಇದೆ ಮಕ್ಕಳ. ಸೊ ಕೆರಿಯರ್ ನಿಮಗೆ ಈಸಿಯಾಗಿ ಪವರ್ ಪ್ಲಾಂಟ್ಸ್, ಸೊ ಪವರ್ ಪ್ಲಾಂಟ್ಸ್ ಗೊತ್ತಲ್ವಾ. ಸೊ ಅದರಲ್ಲಿ ನಿಮಗೆ ವರ್ಕ್ ಸಿಗುತ್ತೆ. ಅಂಡ್ ಇ ವಿ ಇಂಡಸ್ಟ್ರಿ ದಟ್ ಇಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಸಿಗುತ್ತೆ. ಎನರ್ಜಿ ಸೆಕ್ಟರ್ಸ್ ಅಲ್ಲೂ ನಿಮಗೆ ಜಾಬ್ ಆಗುತ್ತೆ. ಓಕೆನಾ ಮಕ್ಕಳ. ಬಟ್ ನೀವು 4 years ಏನು ಕಷ್ಟಪಡ್ಬೇಕಲ್ಲ ಮ್ಯಾಮ್ ನಾನು ಮಾಡ್ತೀನಿ ಓಕೆ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಓಕೆನಾ ಮಕ್ಕಳ. ದರ್ ಇಸ್ ನೋ ವರೀಸ್. ನೆಕ್ಸ್ಟ್ ಇ ಸಿ ಬಂದ್ರೆ ಮಕ್ಕಳ, ಸೊ ಇ ಸಿ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ದಟ್ ಈಸ್ ಅದ್ರಲ್ಲಿ ಏನಿರುತ್ತೆ ಮಕ್ಕಳ, ಸೊ ಹಾರ್ಡ್ವೇರ್ಗೂ ಹೋಗ್ಬೋದು ಪ್ಲಸ್ ಸಾಫ್ಟ್ವೇರ್ಗೂ ಹೋಗ್ಬೋದು ಅಲ್ವಾ. ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ ದಟ್ ಈಸ್ ದ ಇ ಸಿ ಮಕ್ಕಳ. ಓಕೆ, ಸೊ ಇದ್ರಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಮಕ್ಕಳ, ಸೊ ಎನಲಾಗ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಓಕೆ, ಸೊ ಇದೆಲ್ಲ ನಿಮಗೆ ಏನು ಅಂತಂದ್ರೆ ಈಗ ಗೊತ್ತಾಗಲ್ಲ ಮಕ್ಕಳ, ಬಟ್ ದಿಸ್ ಈಸ್ ಒನ್ ಆಫ್ ದ ಟಫೆಸ್ಟ್ ಬ್ರಾಂಚ್ ಕೂಡ. ಓಕೆನಾ. ಸೊ ನಿಮಗೆ ಇದೇ ತರ ಸರ್ಕ್ಯೂಟ್ಸ್ ಆಗಿರ್ಬೋದು ಮಕ್ಕಳ. ಓಕೆನಾ, ಸರ್ಕ್ಯೂಟ್ಸ್ ಆಗಿರ್ಬೋದು ಸೊ ಜಾಸ್ತಿ ಇರುತ್ತೆ. ಸೊ ಈ ತರ ಸರ್ಕ್ಯೂಟ್ಸ್ ಆಗಿರ್ಬೋದು ಅಂಡ್ ಇವನ್ ನಿಮಗೆ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು. ಓಕೆನಾ. ಅನಲಾಗ್ಸ್ ಅಲ್ಲಿ ಕೋಡ್ ಅಂತ ಬರುತ್ತೆ ಮಕ್ಕಳ. ಓಕೆ, ಸೊ ಅದೆಲ್ಲ ಸಿಂಪಲ್ ಆಗಿ ನಿಮಗೆ ಲ್ಯಾಂಗ್ವೇಜಸ್ ಹೇಳ್ಬೇಕು ಅಂತಂದ್ರೆ ಜಸ್ಟ್ 3 to 4 lines ಅಲ್ಲಿ R1 R2 R3 R4 ಸಮ್ ಆಫ್ ದ ಕಷ್ಟ ಇರುತ್ತೆ ಮಕ್ಕಳ. ಓಕೆನಾ. ಸೊ ದಿಸ್ ಇಸ್ ಆಲ್ ಇಟ್ಸ್ ವಿಲ್ ಬಿ ಸಮ್ ಆಫ್ ದ ಟಫ್ ಇದ್ದೇ ಇರುತ್ತೆ. ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ಸ್, ಸಿಗ್ನಲ್ನ ಪ್ರೊಸೆಸಿಂಗ್ ಮಾಡೋದು ಯಾವ ತರ. ಓಕೆನಾ ಮಕ್ಕಳ. ಅಂಡ್ ಲ್ಯಾಬು ಕೂಡ ತುಂಬಾ ಕಷ್ಟ ಇರುತ್ತೆ. ಓಕೆ, ಸೊ ಮ್ಯಾಥಮೆಟಿಕ್ಸ್ ಕೂಡ ನಿಮಗೆ ಇದ್ದೇ ಇರುತ್ತೆ. ಓಕೆನಾ ಮಕ್ಕಳ. ಅಂಡ್ VLSI ಡಿಸೈನ್, ಸೊ ನೀವು ಇದ್ರ ಮೇಲೆ ಎಲ್ಲ ಹೋಗಿ ಮತ್ತೆ ರಿಸರ್ಚ್ ಮಾಡಿದ್ವಿ ಅಂತಂದ್ರೆ ಯು ಕ್ಯಾನ್ ಗೆಟ್ ದಟ್ ಒನ್. ಓಕೆನಾ ಮಕ್ಕಳ. ಬಟ್ ಈಗ ನಿಮಗೆ ಹೇಳಿದ್ರೆ ಆಲ್ಮೋಸ್ಟ್ ಏನೂ ಅರ್ಥ ಆಗಲ್ಲ. ಬಟ್ ಅಶ್ಯೂರೆನ್ಸ್ ಕೊಡೋದಾದ್ರೆ ಮಕ್ಕಳ, ನಿಮಗೆ ಏನಾದರೂ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸರ್ಕ್ಯೂಟ್ಸ್, ಫಿಸಿಕ್ಸ್, ಕ್ಯಾಲ್ಕುಲೇಷನ್ಸ್ ಅಲ್ಲಿ ನಂಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನಿಮಗೆ ಸ್ವಲ್ಪ ಈ ಬ್ರಾಂಚು ಕಷ್ಟ ಆಗುತ್ತೆ 50% ಖಂಡಿತ. ಓಕೆನಾ ಮಕ್ಕಳ. ಸೊ ನಾವು ಕೆರಿಯರ್ ನೋಡೋದಾದ್ರೆ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಆಗುತ್ತೆ ಮಕ್ಕಳ. ಅಂಡ್ ಟೆಲಿಕಾಮ್, ಚಿಪ್ ಡಿಸೈನ್ಸ್ ಮಾಡೋದಿರುತ್ತೆ ಅಲ್ವಾ, ಮೈಕ್ರೋ ಚಿಪ್ ಡಿಸೈನ್ಸ್ ಎಲ್ಲ ಮಾಡೋದಿರುತ್ತೆ ಅಲ್ವಾ ಮಕ್ಕಳ. ಸೊ ಅದರಲ್ಲಿ ಜಾಬ್ ಆಗುತ್ತೆ. ಓಕೆನಾ, ಕ್ಲಿಯರಾ. ನೆಕ್ಸ್ಟ್ ಓಕೆ ಮಕ್ಕಳ. ಸೊ ಮೆಕ್ಯಾನಿಕಲ್ ವರ್ಸಸ್ ನಾವು ಏರೋಸ್ಪೇಸ್ ನೋಡೋದಾದ್ರೆ ಮಕ್ಕಳ, ಮೆಕ್ಯಾನಿಕಲ್ ಅಲ್ಲಿ ನಿಮಗೆ ಏನೇನು ಕಷ್ಟ ಬರುತ್ತೆ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್. ಓಕೆನಾ ಮಕ್ಕಳ. ಸೊ ಮೆಕ್ಯಾನಿಕ್ಸ್ ಅಲ್ಲಿ ನಿಮಗೆ ಜಸ್ಟ್ ಅದೇ ಡ್ರಾಯಿಂಗ್ ಮಾಡ್ತೀರಾ. ಸೊ ಡ್ರಾಯಿಂಗ್ಸ್ ಇರುತ್ತೆ. ಓಕೆ, ಅಂದ್ರೆ ಮೆಷಿನ್ಸ್ದು ಏನೇನು ಪಾರ್ಟ್ಸ್ ಇರುತ್ತೆ ಅದೆಲ್ಲ ನೋಡ್ತೀರಾ. ಓಕೆನಾ. ಸೊ ಅದರಲ್ಲಿ ಥಿಯರಿ ವೈಸ್ ಇರುತ್ತೆ. ಅಂಡ್ ಥರ್ಮೋಡೈನಮಿಕ್ಸ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಮೆಷಿನ್ ಡಿಸೈನ್ಸ್ ಇರುತ್ತೆ. ಓಕೆ, ಮ್ಯಾನುಫ್ಯಾಕ್ಚರ್ ಮಾಡೋದು. ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಓಕೆ, ಕಾನ್ಸೆಪ್ಟ್ ಬೇಸ್ಡು ಕೂಡ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟಿಕಲಲ್ಲಿ ನೀವು ಎಷ್ಟು ಚೆನ್ನಾಗಿ ಆಗ್ತಾ ಹೋಗ್ತೀರಾ, ಕಾನ್ಸೆಪ್ಟ್ನ ಎಷ್ಟು ನೀವು ಕ್ಲಿಯರ್ ಆಗಿ ತಿಳ್ಕೊತೀರಾ, ಸೊ ಅದ್ರ ಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇತ್ತಿರುತ್ತೆ. ಓಕೆನಾ ಮಕ್ಕಳ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಆ್ಯಂಡ್ ಈವನ್ ಕೆರಿಯರ್ ಕೂಡ ನಿಮಗೆ ಈಸಿಯಾಗಿ ಆಟೋಮೊಬೈಲ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್, ರೋಬೋಟಿಕ್ಸ್ ಅಲ್ಲಿ ಸಿಗುತ್ತೆ. ಬಟ್ ನಿಮಗೆ ಡ್ರಾಯಿಂಗ್ಸ್ ಆಗಿರ್ಬೋದು ಸಿಗುತ್ತೆ. ದಟ್ ಇಸ್ ಅ ಡಯಾಗ್ರಾಮ್ಸ್ ಬಿಡಿಸೋದಾಗಿರ್ಬೋದು, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇದರಲ್ಲೂ ಕೂಡ ಮ್ಯಾಥಮೆಟಿಕ್ಸ್, ಕ್ಯಾಲ್ಕುಲೇಷನ್ಸ್ ಇದ್ದೇ ಇರುತ್ತೆ ಮಕ್ಕಳ. ಓಕೆನಾ. ಸೊ ಇದ್ದೇ ಇರುತ್ತೆ. ಅಂಡ್ ಥರ್ಮೋಡೈನಮಿಕ್ಸ್, ಮ್ಯಾನುಫ್ಯಾಕ್ಚರಿಂಗ್. ಓಕೆನಾ ಮಕ್ಕಳ. ಸೊ ಎಲ್ಲದರಲ್ಲೂ ಎಲ್ಲ ಇಂಜಿನಿಯರಿಂಗ್ ಬ್ರಾಂಚಸ್ ಅಲ್ಲೂ ಕೂಡ ಮಕ್ಕಳ ಪ್ರಾಜೆಕ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಅಂಡ್ ಇವನ್ ಇಂಟರ್ನ್ಶಿಪ್. ಓಕೆನಾ ಮಕ್ಕಳ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಬಂದ್ವಿ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ದ ಏರೋಡೈನಮಿಕ್ಸ್. ಇದರಲ್ಲಂತೂ ಕ್ಯಾಲ್ಕುಲೇಷನ್ಸ್ ವೆರಿ ವೆರಿ ಸ್ಟ್ರಾಂಗ್ ಮ್ಯಾಥಮೆಟಿಕ್ಸ್ ಇದ್ರೆ ಮಾತ್ರ ಆಗುತ್ತೆ ಮಕ್ಕಳ. ಓಕೆನಾ. ಸೊ ಮ್ಯಾಥಮೆಟಿಕ್ಸ್ ಕಷ್ಟ ಅಂದವರಿಗೆ ಇದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಓಕೆನಾ ಮಕ್ಕಳ. ಸೊ ದ ಫ್ಲೈಟ್ ಮೆಕ್ಯಾನಿಕ್ಸ್ ಆಗಿರ್ಬೋದು, ಸ್ಟ್ರಕ್ಚರ್ಸ್ ಮಾಡೋದಾಗಿರ್ಬೋದು, ಅಂಡ್ ಅಡ್ವಾನ್ಸ್ಡ್ ಫಿಸಿಕ್ಸ್ ಅರ್ಥ ಆಗಲ್ಲ ಮ್ಯಾಮ್ ಅಂತಂದ್ರು ಕೂಡ ಸೊ ಈ ಬ್ರಾಂಚಸ್ ಏನಾಗುತ್ತೆ ಅಂತಂದ್ರೆ ಅವರಿಗೆ ಕಷ್ಟ ಆಗುತ್ತೆ ಮಕ್ಕಳು. ಕೆರಿಯರ್ ಅಂತೂ ಬಿಡಿ, ಏರ್ಕ್ರಾಫ್ಟ್ ಇಂಡಸ್ಟ್ರಿ, ಸ್ಪೇಸ್ ರಿಸರ್ಚ್ಗೂ ಕೂಡ ಜಾಯಿನ್ ಆಗ್ಬೋದು. ಅಂಡ್ ಇವನ್ ಇನ್ ದ ಡಿಫೆನ್ಸ್ ಮಕ್ಕಳ. ಓಕೆನಾ. ಸೊ ಕ್ಲಿಯರಾ. ನೆಕ್ಸ್ಟ್ ನಾವು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ವೆರಿ ಇಂಟ್ರೆಸ್ಟೆಡ್ ಇನ್ CSC, AML ಅಲ್ವಾ ಮಕ್ಕಳ. ಸೊ ಅದರಲ್ಲಿ ನೋಡ್ತಾ ಹೋಗೋಣ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ CSC ಅದರಲ್ಲಿ ಮಕ್ಕಳ ಮೇನ್ ಸಬ್ಜೆಕ್ಟ್ಸ್ ಬರೋದು ನಿಮಗೆ ನಾನು ಆಲ್ರೆಡಿ ಹೇಳ್ದಾಗೆ ಪ್ರೋಗ್ರಾಮಿಂಗ್ ಅಲ್ವಾ ಮಕ್ಕಳ. ಸೊ ದಟ್ ಈಸ್ ಆಲ್ ಅಬೌಟ್ ದ C++, ಜಾವಾ. ಸೊ ಇನ್ನ ಇದೆ, ತುಂಬಾ ಇದೆ ಮಕ್ಕಳ. ಓಕೆ, C#. ಓಕೆ, ತುಂಬಾ ಇದೆ.
ಓಕೆನಾ ಮಕ್ಕಳ. ಸೊ ಅದೇ ಥರ ಡೇಟಾ ಸ್ಟ್ರಕ್ಚರ್ಸ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಆಲ್ಗರಿಥಮ್ಸ್ನ ನೀವು ಕಲಿಬೇಕಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊತೀರಾ, ಮೆಷಿನ್ ಲರ್ನಿಂಗ್ ಬಗ್ಗೆ ತಿಳ್ಕೊತೀರಾ. ಓಕೆನಾ ಮಕ್ಕಳ. ಸೊ ಇದೇ ಥರ ಕೋಡ್ ಇರುತ್ತೆ. ಓಕೆ, ಈ ಥರ ಚಿಕ್ಕ 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 ಲೈನ್ಸು ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಓಕೆ, ಸೊ ಇದೀಗ ಅದ್ರಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಓಕೆನಾ ಮಕ್ಕಳ. ಸೊ ತುಂಬ ಕೋಡ್ನ ನೀವು ಬರಿಬೇಕಾಗುತ್ತೆ. ನೀವು ಜಸ್ಟ್ ಸರ್ಚ್ ಮಾಡಿ ನೋಡ್ಬೋದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಓಕೆನಾ ಮಕ್ಕಳ. ನೆಕ್ಸ್ಟ್ ಮೋಸ್ಟ್ ಚಾಲೆಂಜಿಂಗ್ ಆಗೋದು ಮಕ್ಕಳ ಸಬ್ಜೆಕ್ಟ್ಸ್ ಡೇಟಾ ಸ್ಟ್ರಕ್ಚರ್. ಓಕೆ, ಸೊ ಅದರಲ್ಲಿ ನಿಮಗೆ ಲಿಂಕ್ ಲಿಸ್ಟ್ ಅಂತ ಬರುತ್ತೆ. ಲ್ಯಾಬ್ಸ್ ಅಲ್ಲೆಲ್ಲ ನೀವು ಕೋಡ್ ಮಾಡಿಬಿಟ್ಟು, ಓಕೆ, ಮೆಷಿನಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಟ್ಟು ಕೋಡ್ ತೆಗೆದ್ಬಿಟ್ಟು ಔಟ್ಪುಟ್ ತೆಗೆಯೋದಿರುತ್ತೆ. ಓಕೆ, ಸೊ ಗ್ರಾಫ್ಸ್ ಆಗಿರ್ಬೋದು. ಯಾಕೆ ಡಿಫಿಕಲ್ಟಿ ಇರುತ್ತೆ ಅಂತಂದ್ರೆ ಮಕ್ಕಳು ಸ್ವಲ್ಪ ಲಾಜಿಕಲ್ ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಈವನ್ ಪ್ರಾಬ್ಲಮ್ ಸಾಲ್ವಿಂಗ್ ಬೇಕಾಗುತ್ತೆ. ಕೋಡಿಂಗ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ. ಆ್ಯಂಡ್ ಪ್ಲೇಸ್ಮೆಂಟ್ಸ್ ಇಂಟರ್ವ್ಯೂಗೆ ಫೌಂಡೇಶನ್ ಬೇಕೇ ಬೇಕು ಮಕ್ಕಳು. ಓಕೆ, CS ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಆ್ಯಂಡ್ ವೈ ಸ್ಟೂಡೆಂಟ್ ಫೈಂಡ್ CS ಡಿಫಿಕಲ್ಟ್ ಅಂತ ಮಕ್ಕಳ. ಸೊ ಲರ್ನ್ ಮಾಡಲ್ಲ, ಡೈಲಿ ಕೂತ್ಕೊಂಡು ಲರ್ನ್ ಮಾಡಲ್ಲ. ಓಕೆನಾ. ಆ್ಯಂಡ್ ಈವನ್ ಕೋಡಿಂಗ್ ಅಂತೂ ತುಂಬ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಸ್ವಲ್ಪ ಬೆಳೆಸ್ತಾ ಹೋಗಬೇಕು ಈಗಲಂದ್ರೆ ಫಸ್ಟ್ ಇಯರಿಂದ. ಓಕೆನಾ ಮಕ್ಕಳ. ಆ್ಯಂಡ್ ಟೆಕ್ನಾಲಜಿ ಚೇಂಜ್ ಆಗ್ತಾನೆ ಇದೆ ಅಲ್ವಾ. ಸೊ ಅವರು ಕೂಡ ಅದೇ ಥರ ಸ್ಕಿಲ್ಸ್ನ ಬೆಳೆಸ್ಕೊತಾ ಹೋಗಬೇಕು. ಓಕೆನಾ. ಸೊ ಜಸ್ಟ್ ಇಲ್ಲ ಮ್ಯಾಮ್, ಜಸ್ಟ್ ನಾನು ಒಂದೇ ಒಂದಕ್ಕೆ ಇದನ್ನು ಕಲ್ತಿದ್ದೀನಿ ಸಾಕು ಅಂತಂದರೆ ನೆಕ್ಸ್ಟ್ ಮುಂದೆ ಅಪಾರ್ಚುನಿಟೀಸ್ ಕಮ್ಮಿ ಆಗುತ್ತೆ ಮಕ್ಕಳು. ಓಕೆ, ಚಾನ್ಸಸ್ ನಿಮಗೆ ಕಮ್ಮಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅಂತ. ಆ್ಯಂಡ್ ಕೆರಿಯರ್ ಅಪಾರ್ಚುನಿಟೀಸ್ ಯು ವಿಲ್ ಬಿ ಹ್ಯಾವಿಂಗ್ ದ ಮೆನಿ ಇದೆ ಮಕ್ಕಳ ಅಲ್ವಾ. ಸೊ ಸಾಫ್ಟ್ವೇರ್ ಡೆವಲಪರ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಡೇಟಾ ಸೈಂಟಿಸ್ಟ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್. ಸೊ ಹ್ಯಾಕ್ ಮಾಡೋದಾಗಲ್ವಾ ಮಕ್ಕಳ, ಸ್ಪ್ಯಾಮ್ ಆಗಿರ್ಬೋದು. ಸೊ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ಆ್ಯಂಡ್ ಕ್ಲೌಡ್ ಇಂಜಿನಿಯರ್, ಫುಲ್ ಸ್ಟ್ಯಾಕ್ ಡೆವಲಪರ್, ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್. ಸೊ ಇದೆಲ್ಲ ನಿಮಗೆ ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ ಮಕ್ಕಳು. ಓಕೆ, ಕೆರಿಯರ್ ಅಪಾರ್ಚುನಿಟಿ. ಬಟ್ ಮೇನ್ ಆಗಿ ನೀವು 4 ಇಯರ್ಸಲ್ಲಿ ಏನೇನಾಗುತ್ತೆ ಅನ್ನೋದು ತಿಳ್ಕೊಂಡ್ರೆ ಸಾಕು. ಓಕೆನಾ. ಇಫ್ ಮ್ಯಾಥಮೆಟಿಕ್ಸ್ ಇಸ್ ದ ಹಾರ್ಟ್ ಆಫ್ ಇಂಜಿನಿಯರಿಂಗ್ ಅಂದರೆ ಮಕ್ಕಳ, ಸೊ ಡೇಟಾ ಸ್ಟ್ರಕ್ಚರ್ ಇಸ್ ದ ಹಾರ್ಟ್ ಆಫ್ ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ಯಾರೆಲ್ಲ ತಗೋತೀರಾ ಮಕ್ಕಳ, ಸೊ ಮೇನ್ಲಿ ಫೋಕಸ್ ಮಾಡಬೇಕಾಗಿರೋದು ನೀವು ಡೇಟಾ ಸ್ಟ್ರಕ್ಚರ್ ಅಂಡ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಮೇಲೆ. ಓಕೆ, ನೀವು ಎಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ನೀವು ಕಂಪ್ಲೀಟಾಗಿ ತರೋ ಮಾಡಿರ್ತೀರಾ ಅಂತಂದರೆ ಯು ವಿಲ್ ಗೆಟ್ ಡೆಫಿನೆಟ್ಲಿ ಜಾಬ್. ಓಕೆನಾ ಮಕ್ಕಳ. ಸೊ ಕ್ಲಿಯರಾ. ನೆಕ್ಸ್ಟ್ ನಂದು ಫೈನಲ್ ನಿಮಗೆ ಏನು ಹೇಳಬೇಕು ಅಂತಂದರೆ ಮಕ್ಕಳ, ಯಾವ ಬ್ರ್ಯಾಂಚ್ ಮೋಸ್ಟ್ ಟಫಲ್ಲಿ. ಓಕೆ, ಸೊ ಜನರಲ್ ಆಗಿ ಒಪಿನಿಯನ್ಸ್ ಬರೋದು ಮಕ್ಕಳ. ಸೊ EEE ಕೂಡ ಒನ್ ಆಫ್ ದ ಟಫೆಸ್ಟ್ ಕೂಡ. ಆ್ಯಂಡ್ ಸೆಕೆಂಡ್ ಬರೋದು ECE. ಓಕೆ ಮಕ್ಕಳ. ಸೊ ಸೆಕೆಂಡ್ ಬರೋದು ECE. ಆ್ಯಂಡ್ ಥರ್ಡ್ ಇಸ್ ದ ಮೆಕ್ಯಾನಿಕಲ್ ಕೂಡ ಟಫ್ ಅನಿಸುತ್ತೆ. 4th and 5th ಇಸ್ ಆಲ್ಮೋಸ್ಟ್ ಅಬೌಟ್ ದ ಓಕೆನಾ ಟಫೆಸ್ಟ್ ಇದೆ ಮಕ್ಕಳ. ಸೊ CS ನಿಮಗೆ ಕೋಡಿಂಗ್ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಈಸಿಯಾಗಿ ಕ್ರ್ಯಾಕ್ ಮಾಡ್ತೀರಾ. ಸೊ CS ಅಷ್ಟೊಂದೇನು ಕಷ್ಟ ಅನ್ಸಲ್ಲ ಮಕ್ಕಳ. ಓಕೆನಾ. ಸೊ ಆ್ಯಂಡ್ ರೈಟ್ ಡಿಸಿಷನ್ಸ್ ತಗೊಳ್ಳಿ ಮಕ್ಕಳ. ಓಕೆ, ಈಗಲಿಂದಾನೇ ಹಾರ್ಡ್ ವರ್ಕ್ ಕೂಡ ಮಾಡ್ತೀವಿ ಅನ್ನೋದು ಮೈಂಡಲ್ಲಿ ಇರಬೇಕು. ಯು ವಿಲ್ ಗೆಟ್ ಸಕ್ಸಸ್. ಓಕೆ, ನಿಮ್ಮ ಚಾಯ್ಸ್ ಬೇಸ್ಡ್ ಆನ್ ನಿಮಗೆ ಫ್ಯೂಚರ್ಗೆ ನಿಮ್ಮ ಡಿಸೈಡಲ್ಲಿ ನಿಮ್ಮ ಕೈಯಲ್ಲೇ ಇದೆ ಮಕ್ಕಳ. ಓಕೆ, ಸೊ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಯಾವ್ದು ಬೇಕು, ಯಾವ ಬ್ರ್ಯಾಂಚ್ ಬೇಕು ಅನ್ನೋದನ್ನು ಈಗಲಿಂದಾನೇ ಡಿಸೈಡ್ ಮಾಡ್ತಾ ಹೋಗಿ. ಓಕೆ, ಸೊ ಇಂಟ್ರೆಸ್ಟ್ ಇದ್ದರೆ ಯಾವ ಬ್ರಾಂಚ್ ಕೂಡ ಕಷ್ಟ ಆಗಲ್ಲ ಮಕ್ಕಳ. ಓಕೆನಾ. ಸೊ ಇಂಟ್ರೆಸ್ಟ್ ಇಲ್ಲ ಅಂದರೆ ಈಸಿ ಅನ್ಸಲ್ಲ, ನಾನು ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ. ಓಕೆ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಬ್ರಾಂಚ್, ಅಥವಾ ನನಗೆ ಇದರಲ್ಲಿ ಇದೆ ಮ್ಯಾಮ್, ನಾನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋದು ಕೂಡ ಇತ್ತು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಓಕೆನಾ ಮಕ್ಕಳ. ಇಷ್ಟ ಇಲ್ಲ ಅಂತಂದರೆ ಬ್ರಾಂಚಿಗೆ ಅಥವಾ ಆಪ್ಷನ್ ಎಂಟ್ರಿ ಮಾಡುವಾಗಲೂ ಕೂಡ ಸುಮ್ಮನೆ ಹಾಕಕ್ಕೆ ಹೋಗ್ಬೇಡಿ ವಿತೌಟ್ ನೋಯಿಂಗ್ ದಟ್ ಒನ್. ಓಕೆನಾ ಮಕ್ಕಳ. ಸುಮ್ಮನೆ ಎಲ್ಲರೂ ಹೇಳ್ತಾರೆ CSE AI DS. ಓಕೆನಾ, ಸ್ವಲ್ಪ ಅದ್ರ ಬಗ್ಗೆ ಸರ್ಚ್ ಮಾಡಿ. ಓಕೆನಾ ಮಕ್ಕಳ. ಸೊ ಅದ್ರ ಬಗ್ಗೆ ಸರ್ಚ್ ಮಾಡಿ, ಅದ್ರ ಬಗ್ಗೆ ಯಾವುದು ಏನಕ್ಕೆ ಎಷ್ಟು ಬೂಮಿಂಗಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆನಾ. ಸೊ ಹಾಗಿದ್ರೆ ನನಗೆ ಗೊತ್ತಿರೋಷ್ಟು ಮಕ್ಕಳ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಕ್ಲಿಯರ್ಡ್. ಸೊ ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಇಂಜಿನಿಯರಿಂಗ್ದು ಪ್ರೊಸೆಸ್ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಓಕೆ, ಸೊ ಟಫೆಸ್ಟಲ್ಲಿ ಮಕ್ಕಳ ಸೊ ECE EEE ಸೊ ಒನ್ ಆಫ್ ದ ಟಫೆಸ್ಟ್ ಬರುತ್ತೆ. ಓಕೆನಾ. ಸೊ ಮ್ಯಾಥಮೆಟಿಕ್ಸ್ ಸ್ವಲ್ಪ ಫಿಸಿಕ್ಸ್ ಇರೋದ್ರಿಂದ. ಸೊ ಆ್ಯಂಡ್ ಏರೋಸ್ಪೇಸಲ್ಲೂ ಮಕ್ಕಳ ಸೊ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಮ್ಯಾಥಮೆಟಿಕ್ಸ್ ಇರಲೇಬೇಕು. ಆ್ಯಂಡ್ AMLಗೂ ಕೂಡ ಮಕ್ಕಳ ಮ್ಯಾಥಮೆಟಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ನು ಯಾವ್ದಾದ್ರು ಬ್ರಾಂಚಸ್ ಮೇಲೆ ನಿಮಗೆ ಡೌಟ್ಸ್ ಇತ್ತು, ಅದ್ರ ಬಗ್ಗೆ ತುಂಬ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಮಕ್ಕಳ, ಅಲ್ವಾ ಈಚ್ ಒನ್ನಿಂದ ತುಂಬ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮಕ್ಕಳ. ಓಕೆ, ಸೊ ಡೀಟೇಲ್ಡ್ ಆಗಿ ನೋಡೋಣ. ಓಕೆನಾ ಮಕ್ಕಳ. ಸೊ ಹಾಗಿದ್ರೆ ಈ ವಿಡಿಯೋ ಏನಾದರೂ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಮಕ್ಕಳ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.